ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ನೋಡ್ರಿ ನಮ್ಮ ರಚ್ಚು ಏನು ಮಾಡತ್ತ ಅಂತೇಳಿ ಆಗತ್ತೆ ಎದ್ದಾಳ್ರಿ. ಆಕಿನೂ ಜಳಕ ಆಗ್ಯದ, ಎಲ್ಲ ಆಗ್ಯದ ನೋಡ್ರಿ. ನೋಡ್ರಿ ಇವತ್ತು ಫ್ರಾಕ್ ಹಾಕಿನ್ರಿ ಆಕಿ ನಾನು ಅರ್ಬಿಗೆ. ಹಾಯ್ ಮಾಡ್ರಚ್ಚು. ತಳ್ಳಾತಾಳ್ರಿ ಆಕಿ, ಯಾಕಂದ್ರೆ ಮನ್ಯಾಗ ಎಲ್ಲರಿಗೆ ನೆಗಡಿ ಬಂದೈತ್ರಿ ಜೋರ. ಅದ್ರ ಕಲೆಗೆ ಆಕಿನೂ ಒಂದು ಸ್ವಲ್ಪ ನೆಗಡಿ ಬಂದೈತ್ರಿ. ಅವಾಗ ಆರಾಮ ಭಾಳ ತಪ್ಪಿತ್ತಲ್ರಿ, ಅದು ಕಮ್ಮಿ ಆಗೈತ. ಮತ್ತು ನೆಗಡಿ ಬಂದ ನೋಡ್ರಿ ಆಕಿಗೆ. ನಮ್ಗೂ ನೆಗಡಿ ಬಂದೈತ್ರಿ. ನಾವು ಇನ್ನೂ ಗೋಳಿ ತೊಗೋಬೇಕು ಇವಾಗ. ಅವ್ರಿಗೂ ನಸಕ್ನಾಗೆದ್ದು ಅಡುಗೆ ಅಂತ ಮಾಡಿ ಕಟ್ಟೀನಿ. ಮತ್ತು ಅಡುಗೆ ಮಾಡ್ಕ್ಯಾರೆ ನಾನು ವಾಪಸ್ ಮಕ್ಕೊಂಡೇನಿ. ಯಾಕಂದ್ರೆ ತಲೆ ಆಮೇಲೆ ನೆಗಡಿ ಚಳಿ ಬಿಡತ್ತೈತ್ರಿ ಭಾಳ. ಅದ್ರ ಕಲೆಗೆ ವಾಪಸ್ ಮಕ್ಕೊಂಡು ಆಗಳಾಗಳಿ 8ಕ್ಕೆ ತೆದ್ದೀವಿ ನೋಡ್ರಿ. ಅಂದ್ರೆ ಜಳಕಾತೆಲ್ಲ ಮಾಡಿ ಮಕ್ಕೊಂಡಿದ್ರಿ. ಯಾಕಂದ್ರೆ ನಿದ್ದೆ ಬರಾಕತ್ತಿತ್ತು, ಮಕ್ಕೊಂಡಿದ್ರಿ ನಾನು. ಎದ್ದಕ್ಕೆರೆ ಚಹಾ ಮಾಡೀವಿ, ಚಹಾ ಕುಡ್ದೀವಿ. ಒಂದು ಸ್ವಲ್ಪ ಅರ್ಬಿ ಅದಾವ್ರಿ, ಅರ್ಬಿ ಒಗಿಬೇಕು. ಆಮೇಲೆ ರಾಸನ್ ಕಾರ್ಡ್ದು ತಂಪು ಕೊಟ್ಟು ಬರ್ಬೇಕ್ರಿ. ಯಾಕಂದ್ರೆ ರಾಸನ್ ಬಂದದಂತ್ರಿ, ಅದಕ್ಕೆ ಅದೆಷ್ಟು ತಂಪು ಕೊಟ್ಟು ಮಾಡಿ ಬರ್ಬೇಕ್ರಿ. ರಾಸನ್ ಯಾವಾಗ ಬರ್ತಾವ ತರ್ಲಿಕ್ಕೆ ಬರ್ತದೆ ಅಂತೇಳಿ. ಇಲ್ಲ ರಾಸನ್ ಬಂದಿಲ್ಲತ್ರಿ, ಅದಕ್ಕೆ ಅದು ಬರ್ನ ಕೊಡ್ತಾರತ್ರಿ. ನಮ್ಮ ರಚ್ಚು ನೋಡ್ರಿ ಹ್ಯಾಂಗೆ ಹೊಡೆಯತ್ತಾಳ ನನಗೆ. ಆಕೆ ಇದು ಮಾಡ್ಲಾರ ಬಟ್ಟೆಕ ಏನು ಟಿಕಳೆ ತೊಂದು ಆಯ್ತು ನೋಡ್ರಿ. ಟಿಕಳೆ ತೊಗೊಂಡಳು. ಆಕೆ ಟಿಕಳೆ ಬೇಕಾಗಿತ್ತು. ತಲೆಗೆ ಹಚ್ಕೋತಾರ, ಹಣಿ ಮೇಲೆ ಹಚ್ಕೋಬೇಕು. ತಲೆಗೆ ಹಚ್ಕೊತಾಳ್ರಿ ಆಕಿ ಟಿಕಳೆ ತೊಗೊಂಡು. ಬರೀ ಟಿಕಳೆ ತೆಗೆಯೋದು ಇದು ಮಾಡೋದು ಅದೇ ಮಾಡ್ತಾವ್ರಿ ಆಕಿ. ನಾವು ಊಟ ಮಾಡ್ಬೇಕ್ರಿ. ಊಟ ಮಾಡ್ಕ್ಯಾರೆ ಗೋಳಿ ತೊಗೋಬೇಕ್ರಿ. ಇನ್ನು ನೆಗಡಿ ಬಂದೈತ್ರಿ ಜೋರ. ಗೋಳಿ ತೊಗೊಂಡ್ರೆ ಒಂದು ಸ್ವಲ್ಪ ಕಮ್ಮಿ ಆಗ್ತದಲ್ರಿ. ಅದ್ರ ಕಲೆಗೆ ಗೋಳಿ ತರ್ಸೀನಿ, ತೊಗೋಬೇಕ್ರಿ. ನಿನ್ನೆ ಒಂದೇ ತೊಗೊಂಬಂದ್ರಿ. ಇವತ್ತು ಮುಂಜಾನೆ ಹೋಗಿ ನಾ 2 ತೊಗೊಂಬಂದಿನಿ ರೀ. ತೊಗೋತೀನಿ ರೀ ಇವಾಗ. ಒಂದು ಸ್ವಲ್ಪ ಊಟ ಮಾಡ್ಕ್ಯಾರೆ ಬಟ್ಟೆ ತವರಿ ಬಟ್ಟೆ ತೊಗಿಬೇಕು. ಬಾಂಡೆ ಎಷ್ಟು ಅಡುಗೆ ಮಾಡಿವಿ ಇಷ್ಟೇ ಅವ್ರಿ. ಮತ್ತು ಹೆಚ್ಚಿಗೆ ಬಾಂಡೆ ಇಲ್ಲ. ಚಹಾ ಮಾಡಿ 1-2 ಅದಾವು, ಥೋಡೆ ಅದಾವ್ರಿ. ಎಲ್ಲ ಒತ್ತಾಟಿ ಚಂಜಿಗೆ ತೆಗ್ತೀನಿ ಬಾಂಡೆ. ಇವಾಗ ಬಟ್ಟೆ ಒಣಗಬೇಕಲ್ರಿ, ಅದಕ್ಕೆ ಬಟ್ಟೆ ಒಗೆದು ಬಿಡ್ತೀನಿ. ನಮ್ಮ ರಚ್ಚು ನೋಡಿರಿ ಭಾಳ ಹಠ ಮಾಡೋದಾಗಿ ಅಳ್ಳಾಗತ್ತಾಳ. ನನಗೆ ಹೊಡಿತೀವಿ ಮಮ್ಮಿ, ಹೊಡ್ಯಾತ ನೋಡ್ರಿ ನನಗಾಕಿ. ಭಾಳ ಸಿಟ್ಟಿನ ಕೇಳ್ರಿಕಿ. ಶಟ್ಗಳದು ಸಿಟ್ಟು ಭಾಳ ಅದ ರೀ, ಹೊಡೆಯೋದು. ಆಮೇಲೆ ನಾವು ಹೊಡೆದೇವು ಅಂದ್ರೆ ಶಟ್ಕೊಂಡ್ಕೆರೆ ಹೋಗಿ ನಿಂತು ಬಿಡ್ತಾಳ್ರಿ ಎಲ್ಲೇ. ನನಗೆ ಹೊಡಿತಾಳ್ರಿ ಆಕಿ ನೋಡಿದ್ರೆ. ಇಲ್ಲಿ ಗಪ್ ಅಲ್ಲೋಡ ಅಣ್ಣ ಬಂದೋಣ. ಅಣ್ಣ ನಮ್ಮ ರಾಣಗಂದ್ರೆ ಆಯ್ತು ರೀ. ಗಾಡ್ಯಾಗ ಕೂತ್ಕೆರೆ ಆಡಸಂತಾಳ್ರಿ. ಬರೆಯವನಿ ನಮ್ಮ ನೀರಿನ ಗಾಡಿ ಇಲ್ರಿ ಒತ್ತದು, ಅದ್ರಾಗ ಆಡಸಂತಾಳ್ರಿ ಆಕಿನು. ಇಲ್ಲಿ ನಮ್ಮ ಶಾದು ರಾಯಣ ಆಡತ್ತಾರ್ರಿ ಅವರು. ನಮ್ಮ ರಚ್ಚು ಹಾಕೊಂಡಾಡ್ರಿ ಒಳಗೆ. ಆಮೇಲೆ ನೋಡ್ರಿ ಅಲ್ಲಿ ಬಟ್ಟೆ ಐತೆಲ್ಲ ಹೋಗಿದ್ದೆ ನೋಡ್ರಿ ನಾನು. ಬಟ್ಟೆ ಆಗ್ಯಾವ, ಎಲ್ಲ ಆಗೈತಿ. ಬಾಂಡೆ ತಿಕ್ಬೇಕು ಬರ್ರಿ. ಇವಾಗ ಒಂದು ಸ್ವಲ್ಪ ಊಟ ಮಾಡಿಕೆರೆ ನಾನು ಗೋಳಿ ತೊಗೋತೀನಿ ರೀ. ಆಮೇಲೆ ಬಾಂಡೆ ಐತೆಲ್ಲ ಅಷ್ಟೇ ಅದಾವು ನೋಡ್ರಿ. ಇಲ್ಲಿ ನಮ್ಮ ರಚ್ಚು ಮಕ್ಕೊಂಡವ್ರಿ. ಜಸ್ಟ್ ಆಗಳೇ ಮಕ್ಕೊಂಡೋಡ್ರಿ. ಇವಾಗ ಒಂದು ಸ್ವಲ್ಪ ಊಟ ಮಾಡಿ ನಾನು ಬಾಂಡೆ ತಿಕ್ಬೇಕು ರೀ. ನೋಡ್ರಿ ರಾಯಣಗ ಟಿಫಿನ್ ಕಟ್ಟಿಟ್ಟೀನಿ ರೀ. ಟಿಫಿನ್ ಅಷ್ಟೇ ಅದ ರೀ. ಯಾಕಂದ್ರೆ ಸಾರಿ ಸೂಟಿ ಅದಂತ್ರು, ಅದಕ್ಕೆಲ್ಲ ಇವಾಗ ಬಿಚ್ಚಿಡ್ಬೇಕು ರೀ. ಅದಕ್ಕೆ ಬಿಚ್ಚಿಟ್ಕೆರೆ ಇವಾಗ ನಾನು ಇದು ನೋಡ್ರಿ ಚಹಾ ಕುಡ್ದೀವಿ, ಎಲ್ಲ ಅಟ್ಟೆ ಇಟ್ಟೀವಿ. ಇವಾಗೆಲ್ಲ ತೆಗೆದ್ಕೆರೆ ಕಸ ಹುಡುಗಬೇಕು. ಒಂದು ಸ್ವಲ್ಪ ಊಟ ಮಾಡ್ಕೆರೆ ಕಸ ಹುಡುಗಿ ಮಾಡಿ ಬಾಂಡೆ ಎಲ್ಲ ಒಳೆ ಮಾಡಿ ಇಡ್ತೀನಿ ರೀ. ಎಲ್ಲ ಸಂಜೆ ಕಡೆ ತೆಗ್ತೀನಿ ಫ್ರೆಂಡ್ಸ. ಇವಾಗ ರಾಸನ್ ಬಟ್ಟು ಕೊಟ್ಟು ಮಾಡಿ ಆಮೇಲೆ ಒಂದು ಸ್ವಲ್ಪ ಊಟ ಮಾಡಿ ನೆಗಡಿ ಗೋಳಿ ತೊಗೊಂಡ್ರಿ. ನೆಗಡಿ ಗೋಳಿ ತೊಗೊಂಡು ಒಂದು ಸ್ವಲ್ಪ ಊಟ ಮಾಡಿ ನೆಗಡಿ ಗೋಳಿ ತೊಗೊಂಡು ರಾಸನ್ ಬಟ್ಟು ಕೊಟ್ಟು ಬಂದ್ರಿ. ರಾಸನ್ ಬಟ್ಟ ನಾಳೆಗೆ ಕೊಡ್ತಾನೆ. ನಾಳೆಗೆ ಅಥವಾ ಇನ್ನೂ ಮಾಲ್ ಬಂದಿನಂತ್ರಿ. ಬರೀ ರಾಸನ್ ಬಟ್ಟು ಕೊಡೋದತ್ತ. ಅದಕ್ಕೆ ರಾಸನ್ ಬಟ್ಟ ತಂಪು ಕೊಟ್ಟು ಬಂದೀನಿ ರೀ. ತೊಗೊಂಡಾರ. ಆಮೇಲೆ ರಾಸನ ಇದು ಬರೆದು ಕೊಟ್ರಿ. ನಾಳೆಗೆ ನಾಡ್ದು ಮಾಲ್ ಬಂದ ಬಳಿಕ ತೊಗೊಂಡು ಹೋರಿ ಅಂತಾರೆ. ತಂದು ಕೊಟ್ಟ ಬಳಿಕ ಎಲ್ಲ ಕೆಲಸ ನೋಡ್ರಿ. ಬಟ್ಟೆ ಆಗ್ಯಾವ, ಎಲ್ಲ ಆಗ್ಯಾವ ಇವಾಗಂತ್ರ. ಇವಾಗ ಊರಿಂದ ನಮ್ಮ ಇದು ಬಂದಾರ ರೀ. ಊರಿಂದ ಬಂದಾರ, ಬೀಗರು ಬಂದಾರ. ಬೀಗರ್ ಅಂದ್ರೆ ನಮ್ಮ ಮನೆಯವ್ರೇ ರೀ. ನಾನು ಬೀಗರ್ ಅಂತ ಹೇಳ್ತೀನಿ. ಯಾರಂದ್ರೆ ನಮ್ಮ ಆಯಿ ಬಂದಾಳ್ರಿ ಬೀಗರ್ ಅಂತೇಳಿ. ಯಾಕಂದ್ರೆ ಅಲ್ಲಿ ಬಡ್ದಾಳ್ದು ಹಾಗಾರಲ್ರಿ ಅವರು. ಇನ್ನು ಅಲ್ಲಿ ಅಪ್ಪವ್ರದ್ದು ಅಂದ್ರೆ ಮುತ್ತೆಯವ್ರದ್ದು ಇನ್ನೂ ಇದು ಆಗಿಲ್ಲಂತ್ರಿ. ಕಳಸ ಏನೋ ಇಳಿಸ್ತಾರಂತ್ರಿ ಗುಡಿದು. ಅದ್ರ ಕಲಾಗ ಟೇರಿಂದ್ರಿ. ಅದ್ರ ಕಲಾಗ ಇನ್ನು ಅವ್ರಲ್ಲಿ ಚಿಕನ್ ಅಂತ ಏನೋ ಮಾಡಲ್ಲಂತ್ರಿ. ಅದ್ರ ಕಲಾಗೆ ಇಲ್ಲಿ ನಾನು ಆಯಿ ಬಂದಾಳ ಅಂಥೇಳಿ ಇವತ್ತು ನೋಡ್ರಿ ನಾನು ತತ್ತಿ ತರಿಸೀನಿ. ತತ್ತಿ ಸಾರು ಮಾಡ್ಬೇಕಂತೇಳಿ. ಯಾಕಂದ್ರೆ ಆಯಿ ಚಿಕನ್ ತಿನ್ನಂಗಿಲ್ಲ ರೀ. ಅದಕ್ಕಲ್ಲಿಗೆ ತತ್ತಿ ಸಾರು ಮಾಡ್ಬೇಕಂತ ತತ್ತಿ ತರಿಸಿ ನೋಡ್ರಿ. ಬರ್ರಿ ಇವಾಗ ಆಯಿಗೆ ಸ್ಪೆಷಲ್ಲಾಗಿ ತತ್ತಿ ಸಾರ ಚಪಾತಿ ಮಾಡ್ಬೇಕನ್ನಾಗತ್ತೀನಿ ರೀ. ಯಾಕಂದ್ರೆ ಅಲ್ಲಿ ಊಟ ಮಾಡಲ್ರಿ ಅವರು. ಚಿಕನ್ ತತ್ತಿನ ಏನೂ ತರಂಗಿಲ್ಲ ರೀ. ಅಲ್ಲಿ ಜಾತ್ರೆ ಅದ್ರಿ ಇನ್ನು. ಅದಕ್ಕಾಗಿ ಇವತ್ತು ಬಂದಳಲ್ರಿ ರಾಸನ್ ಬಟ್ಟು ಕೊಡೋಕ್ಕಿನೂ. ಅದಕ್ಕಾಗಿ ಇಲ್ಲೇ ಉಂಡು ಹೋತಾಳ, ಇನ್ನು ನಾಳೆಗೆ ಹೋತಾಳ ಅಂತೇಳಿ ಇವತ್ತು ಆಕಿ ಮಾಡಿಕೊಡ್ಬೇಕಂತ ಇವತ್ತು ಮಾಡತ್ತೀನಿ ನೋಡ್ರಿ. ಬರ್ರಿ ಸ್ಪೆಷಲ್ಲಾಗಿ ಸಿಂಪಲ್ಲಾಗಿ ತತ್ತಿ ಸಾರ ಆಮೇಲೆ ಚಪಾತಿ ಮಾಡೋಣಂತ. ಇವಾಗ ನೋಡ್ರಿ ನಾನು ಅಲ್ಲಿ ತತ್ತಿ ಕುದ್ಲಕ್ಕೆ ಹಾಕೀನಿ. ಆಮೇಲೆ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ನಾದ್ಕೊಳಗತ್ತೀನಿ ನೋಡ್ರಿ ನಾನು. ಬಿಸಿ ಬಿಸಿ ಚಪಾತಿ ತತ್ತಿ ಸಾರು ಮಾಡ್ಬೇಕಂತೇಳಿ ಫಸ್ಟ್ ನಾನು ಚಪಾತಿ ಹಿಟ್ಟು ನಾದಿ ಮಾಡಿ ಇಟ್ಟೇವಲ್ರಿ. ಆಮೇಲೆ ತತ್ತಿ ಸಾರು ಮಾಡತ್ತನ ಮೆತ್ತಗೆ ನೆನೀತದೆ ಅಂತೇಳಿ ಅಂದ್ರೆ ಸಾಫ್ಟ್ ಆಯ್ತು ಅಂಥೇಳಿ ನಾನು
ನಾದಿಡಾಗತ್ತೆ ನೋಡ್ರಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪತ್ತು ಹಾಕಿ ನಾದಾಗತ್ತೆ ನೋಡ್ರಿ. ಅನ್ನ ಮಾಡಂಗಿಲ್ಲ ರೀ, ಬರೀ ಚಪಾತಿ ಮಾಡ್ತೀನಿ. ಅನ್ನ ಚಪಾತಿ ಮಾಡತ್ತೀನಲ್ಲ ರೀ, ಅನ್ನ ಯಾರೂ ಉಣಂಗಿಲ್ಲ. ಚಪಾತಿ ರೊಟ್ಟಿ ಮಾಡಿದ್ರೆ ಅನ್ನ ಉಣ್ತಿರತ್ತೇಳಿ ಚಪಾತಿ ಮಾಡತ್ತೀನಿ ನೋಡ್ರಿ. ಇಲ್ಲಿ ನಾನು ಹಿಟ್ಟು ನಾದಿಟ್ಕೊಂಡೀನಿ ರೀ. ಒಂದು ಸ್ವಲ್ಪ ಮೆತ್ತಗಾಗ್ತದಲ್ಲ ರೀ ಹಿಟ್ಟು ನಾದಿಟ್ಟು ಅಂದ್ರೆ, ಅದಕ್ಕೆಲ್ಲ ಹಿಟ್ಟು ನಾದಿಟ್ಕೊಂಡು ನೋಡ್ರಿ. ಆಮೇಲೆ ಈ ಕಡೆ ನೋಡ್ರಿ ನಾನು ತತ್ತಿ ಕುದಿಸ್ಕೊಂಡು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಇವಾಗ ತತ್ತಿ ಸಾರು ಮಾಡ್ಬೇಕಂತೇಳಿ ಇಲ್ಲಿ ನೋಡ್ರಿ ತತ್ತಿ ನಾನು ಒಡೆದು ಸುಲ್ಕೊಂಡು ಮಾಡಿ ಅದಕ್ಕೆ ನಾನು ಪುಟಾಣಿ ಹಿಟ್ಟು ಆಮೇಲೆ ಖಾರ ಆಮೇಲೆ ಮಸಾಲೆ ಹಾಕ್ಕೊಂಡು ನೋಡ್ರಿ. ಇದಕ್ಕೆ ಇವಾಗ ಪಾಣೆ ಹೊಡಿತೀನಿ ರೀ ನಾನು. ಇಲ್ಲಿ ಎಣ್ಣೆ ಕಾಯಕ್ಕೂ ಇಟ್ಟಿನಲ್ರಿ. ಇವಾಗ ಎಣ್ಣೆ ಕಾವಾಗತ್ತದ. ಕಾವಾಗನ ನಾನು ಇದಕ್ಕೆ ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ. ಇವಾಗ ಎಣ್ಣೆ ಗರಂ ಆಗ್ಯದಲ್ರಿ, ಇದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನೋಡ್ರಿ. ಹಸಿ ಇರ್ತದಲ್ರಿ, ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಸಿಡಿತದ್ರಿ. ಅದು ಅಲ್ಲ ಬೆಳ್ಳುಳ್ಳಿ ಇರ್ತದಲ್ರಿ, ಅದಕ್ಕೆ ಸಿಡ್ತದ. ಒಂದು ಸ್ವಲ್ಪ ದೂರಿಂದ ಇದು ಮಾಡ್ಬೇಕಾಗ್ತದೆ ರೀ. ಒಂದು ಸ್ವಲ್ಪ ಕೆಂಪಗಾಗತ್ತಲ್ಲ, ಇದಕ್ಕೆ ಫ್ರೈ ಮಾಡ್ಕೊಳಮ್ರಿ ಎಣ್ಣೆಗ. ನಾನು ಎಲ್ಲ ಅವಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿನಲ್ರಿ. ಬರೀ ಇದಕ್ಕೆ ಪಾಣೆ ಹೊಡೆಯೋದು ಹಾಕೋದು ಇಷ್ಟೇ ಐತೆ ನೋಡ್ರಿ, ಮತ್ತೇನು ಜಾಸ್ತಿ ಇದೆ ನೋಡ್ರಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಹಿಟ್ಟು ನೆನೆಯಾಗತ್ತದ. ಹಿಟ್ಟು ನೆನೀತದ್ರೆ ಹಾಗೆ ಸಾರಾಗನ ಆಮೇಲೆ ಚಪಾತಿ ಮಾಡ್ತೀನಿ ರೀ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ. ಕೊತ್ತಂಬರಿ ಇಷ್ಟ ಹಾಕೋತೀನಿ ನೋಡ್ರಿ. ಇವಾಗ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತೀನಿ ರೀ. ಮತ್ತು ಚಪಾತಿ ಮೊಟ್ಟೆ ಸಾರ ಮಸ್ತಾಗಿರ್ತದೆ ರೀ. ಅದಕ್ಕಾಗಿ ಚಪಾತಿ ಮೊಟ್ಟೆ ಸಾರು ಮಾಡೀನಿ. ಯಾಕಂದ್ರೆ ಎಲ್ಲರಿಗೂ ಮನ್ಯಾಗ ನೆಗಡಿನೂ ಬಂದೈತ್ರಿ. ನೆಗಡಿನೂ ಕಮ್ಮಿ ಆಗ್ತದ ಮೊಟ್ಟೆ ಸಾರಿಗೆ. ಆಮೇಲೆ ಮೊಟ್ಟೆ ತಿನ್ಬೇಕು ಜಾಸ್ತಿ. ಮೊಟ್ಟೆ ತಿಂದ್ರೆ ನೆಗಡಿ ಕಮ್ಮಿ ಆಗ್ತದೆ ನೋಡ್ರಿ. ಮೊಟ್ಟೆ ತಿಂದ್ರೆ ರಾತ್ರಿ ಹಾಗೆ ಮಲ್ಕೋಬೇಕ್ರಿ. ನೀರು ಕುಡಿದಾರೆ ಕಮ್ಮಿ ಆಗ್ತದ್ರಿ ಮೊಟ್ಟೆಗೆ ನೆಗಡಿ. ನಮ್ಮ ಆಯ್ ತಿಂತೀವ್ರಿ ಮೊಟ್ಟೆ ಪುಟಾಣಿ. ಅದ್ರ ಕಲಾಗೆ ನಾವು ಮೊಟ್ಟೆ ಸಾರು ಮಾಡತ್ತೀವ್ರಿ ಇವತ್ತು. ಇದಕ್ಕೊಂದು ಸ್ವಲ್ಪ ಇವಾಗ ಅರಿಶಿಣ ಹಾಕೋತೀನಿ ನೋಡ್ರಿ. ಅರಿಶಿಣ ಹಾಕೀನಿ. ಇದಕ್ಕೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿನಾದ್ರಿ ಮಸಾಲೆ ಖಾರ ಅಂತೆಲ್ಲ ತತ್ತಿಗೆ ಅದೆಲ್ಲ ಹಾಕೋತೀನಿ ನೋಡ್ರಿ ನಾನು. ನೋಡ್ರಿ ಎಲ್ಲನೂ ಹಾಕ್ಕೊಂಡು ಬಳಿಕ ಇದಕ್ಕೆ ಇವಾಗ ನಮಗೆ ಎಷ್ಟೊತ್ತ ಅಷ್ಟು ನೀರು ಹಾಕೋತೀನಿ ರೀ. ನೋಡ್ರಿ ಮೊಟ್ಟೆ ಇಟ್ಕೊಂಡು ಗಂಗಾದಾಗೆ ನಾನು ನೀರು ಹಾಕ್ಕೊಳಗತ್ತೀನಿ. ಯಾಕಂದ್ರೆ ತಳಗೆಲ್ಲ ಪುಟಾಣಿ ಆಮೇಲೆ ಖಾರ ಮಸಾಲೆ ಎಲ್ಲ ಹಚ್ಚದಲ್ರಿ, ಅದ್ರ ಕಡೆಗೆ ನಮಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆ ಸಾರು ಮಾಡ್ಕೊತೀನಿ ರೀ ಇವಾಗ. ಇಲ್ಲಿ ನೋಡ್ರಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು 5 ನಿಮಿಷ ಇವಾಗ ಕುದಿಯಕ್ಕೆ ಬಿಟ್ಬಿಡ್ತೀನಿ ರೀ. ಕುದ್ದ ಬಳಿಕ ಹಾಗೆ ಚಪಾತಿ ಮಾಡ್ತೀನಿ ರೀ ನಾನು ಇವಾಗ. ನೋಡ್ರಿ ನಮ್ಮ ರಾಯಣ್ಣ ರಾಧಿಕಾ ಏನು ಮಾಡತ್ತ ಅಂತೇಳಿ ವಡಾಪಾವ್ ತಿನ್ನತ್ತಾರ ರೀ. ವಡಾಪಾವ್ ತಂದಾರ, ಅದಕ್ಕೆ ವಡಾಪಾವ್ ತಿನ್ನತ್ತಾರ ನೋಡ್ರಿ ಇಬ್ಬರು. ನೋಡ್ರಿ ಎಷ್ಟು ತಂದ್ರೆ ವಡಾಪಾವ್ ಅಂತೇಳಿ. ಇವಾಗ ನಾವು ಒಂದೆರಡು ವಡಾಪಾವ್ ಅಂತಿರ್ತೀವಿ ರೀ. ಯಾಕಂದ್ರೆ ನಮ್ಗೆ ಹೊಸೋಗ್ಯದಲ್ರಿ, ಅದಕ್ಕೆ 1-2 ವಡಾಪಾವ್ ತಿಂತೀನಿ ರೀ ನಾನು. ನೀವು ಬರ್ರಿ ತಿನ್ನಾಗತ್ತಿರತ್ತ. ಆಮೇಲೆ ರಾತ್ರಿಗೆ ಮೊಟ್ಟೆ ಸಾರು ಊಟ ಮಾಡಕ್ಕೆ ಬರ್ತದೆ ರೀ. ಮೊಟ್ಟೆ ಸಾರು ಅಂತ ರೆಡಿ ಆಯ್ತು. ಇವಾಗ ಹೆಂಗೆ ಕುದ್ಲೈತದ ಅಂತೇಳಿ ನಾನು ವಡಾಪಾವ್ ತಿನ್ನತ್ತನ ನೋಡ್ರಿ ಎಷ್ಟು ಬಾರಿ ಕುದ್ದದ ಅಂತೇಳಿ. ಮೊಟ್ಟೆ ಸಾರು ಅಂತ ಚೆಂದಾಗ್ಯದ್ರಿ. ಇವಾಗ ಇದು ತೆಗೆದಕ್ಕೆ ಇವಾಗ ನಾನು ತೆಮೆ ಇಟ್ಕೋತೀನಿ ರೀ ಚಪಾತಿ ಮಾಡೋಕೆ. ಸಾರು ಆದ ಬಳಿಕ ನೋಡ್ರಿ ಇವಾಗ ನಾನು ಚಪಾತಿ ಮಾಡತ್ತೀನಿ. ಸಾರಂತರೂ ರೆಡಿ ಆಯ್ತು ರೀ. ಅನ್ನ ಏನು ಮಾಡಿಲ್ಲಲ್ರಿ, ಅದಕ್ಕಲ್ಲಿಗೆ ನಾನು ಅನ್ನ ಮಾಡ್ಲಾರ ಬಟ್ಟೆಕ ಚಪಾತಿ ಹಿಟ್ಟು ಜಾಸ್ತಿ ನಾದಿದ್ರೆ ಅದಕ್ಕಲ್ಲೇ ಅನ್ನ ಮಾಡಲಿಲ್ಲ. ಯಾಕಂದ್ರೆ ಚಪಾತಿ ಎಲ್ಲರೂ ಚಪಾತಿನ ಉಂಡ್ರಂದ್ರೆ ಅನ್ನ ಅಷ್ಟೇ ಉಳಿತದೆ ರೀ. ಮತ್ತು ಬೆಳಗ್ಗೆಗೆ ಅವ್ರಿಗೆ ಮಾಡ್ಬೇಕಲ್ರಿ, ಅದಕ್ಕಲ್ಲಾಗೆ ನಾನು ಅನ್ನ ಮಾಡಲಿಲ್ಲ. ಬೆಳಗ್ಗೆ ಮಾಡೋಕೆ ಬರ್ತದೆ ಅಂಥೇಳಿ ಮೊಟ್ಟೆ ಸಾರಂತ್ರ ಆಯಿತು. ಎತ್ತಿ ಬಾಜಿಗೆ ಇಟ್ಕೊಂಡು ಇವಾಗ ನೋಡ್ರಿ ನಾನು ಗ್ಯಾಸಿನ ಮೇಲಿಂದು ತೆವೆ ಇಟ್ಕೊಂಡೀನಿ. ಅಂದ್ರೆ ದೋಸೆ ತೆವೆ ಇರ್ತದಲ್ರಿ, ದೋಸೆ ತೆವೆ ಇಟ್ಕೊಂಡೀನಿ. ಯಾಕಂದ್ರೆ ಅದ್ರ ಮ್ಯಾಲೆ ಚಂದ ಆತಾವ್ರಿ ಚಪಾತಿ, ಅದ್ರ ಕಲೆಗೆ ದೋಸೆ ತೆವೆ ಇಟ್ಕೊಂಡೀನಿ. ಸಾಫ್ಟಾಗಿ ಮೆತ್ತಗೆ ಇರ್ತಾವ್ರಿ. ಇವಾಗ ನೋಡ್ರಿ ನಾನು ಚಪಾತಿ ಲಟಾಸಾಗತ್ತೀನಿ. ನಮ್ಮದು ಮದುವೆ ಒಳಗಿದ್ದು ನೋಡ್ರಿ, ಇದು ಜರ್ಮನಿದು ಏನಂತಾರೆ ಇದಕ್ಕೆ ಕೊಳಪಟ್ಟಿಗೆ ಜರ್ಮನಿದ್ರಿ ಅದು. ಅದ್ರ ಕಲಾಗೆ ಅದಕ್ಕೆ ಇದು ಮಾಡತ್ತೀನಿ ನೋಡ್ರಿ ನಾನು. ಅಂದ್ರೆ ನೀಟಾಗಿ ಲಟ್ಟಿಸ್ಕೊಳಗತ್ತೀನಿ ರೀ. ಉಳ್ಳಿ ಕಡ್ದು ಇಟ್ಕೊಳಗತ್ತೀನಿ. ಯಾಕಂದ್ರೆ ಜಲ್ದಿ ತೆವಿ ಕಾವಾಯ್ತ ಪಟ ಪಟ ಇಳ್ತಾವಲ್ರಿ, ಅದ್ರ ಕಲೆಗೆ ನಾನು ಪಟ ಪಟ ಇಳ್ತಾವಂತೇಳಿ ಇದು ಉಳ್ಳಿ ಕಡ್ದು ಇಟ್ಕೊಳಗತ್ತೀನಿ ರೀ. ಒಂದು ಚಪಾತಿಯಾಗ ಒಂದು ಉಳ್ಳಿ ಕಡ್ದಿಟ್ಟೆ ಅಂದ್ರೆ ಈಜಿ ಆಗ್ತದೆ ಜಲ್ದಿ ಮಾಡಕ್ಕಂತೇಳಿ. ಗ್ಯಾಸಿನ ತೆವಿ ಏನೋ ಕಾಯ್ದಿತ್ತಿಲ್ಲ ರೀ, ಅದ್ರ ಕಲಾಗೆ ಒಂದು ಸ್ವಲ್ಪ ಕಾಯತನ ಉಳ್ಳಿ ಕಡ್ದು ಇಟ್ಕೊಂಡ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಚಪಾತಿ ಹಾಕೋತೀನಿ ರೀ. ಹಂಚನಾಗ ಸ್ವಲ್ಪ 2 ಬಟ್ನ 3 ಬಟ್ನ ತೊಗೊಂಡು ಹಚ್ಕೊಂಡು ತೆವ್ಯಾಗ ಹಾಕೊಂಡು ನೋಡ್ರಿ. ಭಾಳ ಅಂದ್ರೆ ಭಾಳ ಮೆತ್ತಗಿರ್ತಾವ್ರಿ ಇದ್ರ ಮ್ಯಾಲೆ ಚಪಾತಿ. ಅದ್ರ ಕಲಾಗೆ ನಾನು ಇದ್ರ ಮೇಲೆ ಮಾಡ್ಲತ್ತೀನಿ ನೋಡ್ರಿ ಇವತ್ತು.
ಮತ್ತು ಇದ್ರ ಮ್ಯಾಲ ಹೋಳಿಗೆನೂ ಭಾಳ ಅಂದ್ರೆ ಭಾಳ ಭಾರಿ ಇರ್ತಾವೆ ರೀ, ಮಸ್ತಾಗಿರ್ತಾವೆ ಹೋಳಿಗೆ ಅಂತೂ. ಒಟ್ಟು ಹತ್ಕೊಳ್ಳಲ್ಲ ಹರಿಯಲ್ಲ ಏನೂ ಮಾಡಂಗಿಲ್ಲ ನೋಡ್ರಿ, ಅಷ್ಟು ಚಂದ ಬರ್ತಾವೆ ಇದ್ರ ಮ್ಯಾಲ ಹೋಳ್ಗೆ. ಅದಕ್ಕಲಾಗೆ ಇದ್ರ ಮ್ಯಾಲ ಹೋಳ್ಗೆ ಮಾಡ್ಬೇಕನ್ನತ್ತೀನಿ ರೀ ಒಂದ್ಸಲ ಗ್ಯಾಸಿನ ಮೇಲೆ ಇಟ್ಟು ಏನಾಗ್ತದೇನೋ ಮಾಡ್ಬೇಕಾಗ್ತದೆ ರೀ. ಎಷ್ಟು ಚಂದ ಇರುತ್ತೆ ನೋಡ್ರಿ ಚಪಾತಿ, ಒಂಚೂರು ಎಲ್ಲಿ ಹೊತ್ತಂಗಿಲ್ಲ, ಹತ್ಕೊಳ್ಳಂಗಿಲ್ಲ, ಏನೂ ಮಾಡಂಗಿಲ್ಲ ನೋಡ್ರಿ. ಇವಾಗ ಚಪಾತಿ ಅದೊಂದು ಲಟ್ಟಿಸ್ಕೊಂತ ಇವಾಗ ಮತ್ತೊಂದು ಲಟ್ಟಿಸ್ಕೊಳಕತ್ತೀನಿ ನೋಡ್ರಿ. ಅದನ್ನು ಮಸ್ತಾಗಿ ಚಪಾತಿ ಬರತ್ತವ ರೀ. ಗ್ಯಾಸಿನ ಮೇಲೆ ಚಂದ ಚಪಾತಿ ಐತಂದ್ರೆ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ ರೀ. ಯಾಕಂದ್ರೆ ಒಂದು ಸ್ವಲ್ಪ ಹೊತ್ತಕ್ಕೆ ಅದು ಹತ್ಕೊಳ್ಳತ್ತಂದ್ರೆ ಒಟ್ಟು ಮಾಡಂಗೆ ಆಗಲ್ಲ ರೀ ಚಪಾತಿ, ಅಷ್ಟು ಬೇಸರ ಅಂದ್ರೆ ಬೇಸರ ಬರ್ತದೆ. ಅದಕ್ಕೆಲ್ಲಾಗ ಚಂದ ಉರಿ ಹತ್ತಿತ್ತು ಚಂದ ಚಪಾತಿ ಹೇಳುತ್ತೆ ಅಂದ್ರೆ ಚಂದ ಮಾಡಾಕಿದ ಅನ್ನಿಸ್ತದೆ ರೀ. ಪಟ ಪಟ ಎಳಗುತ್ತೀವಿ ಅಂದ್ರೆ ಇವಾಗ ನೋಡ್ರಿ ಎಷ್ಟು ಮಸ್ತಾಗಿ ಚಪಾತಿ ಹೊಂಟವ ಅಂತೇಳಿ. ಚಪಾತಿ ಅಂತೂ ಸೂಪರಾಗಿ ಬರಾಕತ್ತಾವ ನೋಡ್ರಿ ಚಪಾತಿ. ನಾನು ಫಸ್ಟ್ ಒಂದು ಇದು ಹಾಕ್ಯಾರೆ, ಆಮೇಲೆ ಮತ್ತೊಂದೊಂದು ಮಾಡಿ ನೋಡ್ರಿ. ಇದನ್ನ ಹಾಕ್ಕೊಂಡು ಆಮೇಲೆ ಎಲ್ಲರಿಗೂ ಊಟಕ್ಕೆ ಕರಿತೀನಿ ರೀ. ಮಾಮನ ಹೊರಗೆ ಹೋಗ್ಯಾನ, ಅವ್ರು ಬರಲ್ಲ, ಅವ್ರಿಗೂ ಊಟ ಕೊಡ್ಬೇಕಲ್ರಿ. ಚಪಾತಿ ಆಯಿತು, ಆಮೇಲೆ ತತ್ತಿ ಸಾರು ಆಯಿತು. ಇಲ್ಲಿ ನೋಡ್ರಿ ನಮ್ಮ ರಾಣಿವ ಚಪಾತಿ ತೊಗೋಬೇಕಂತೆ ಮಾಡತ್ತ ಸುಡ್ಲಗತ್ತವ್ರಿ. ಆರಾಮ್ ತೊಗೋರ ಅಣ್ಣ. ನಮ್ಮ ರಚು ನೋಡ್ರಿ ಚಪಾತಿ ತಿನ್ನತ್ತಾವ, ಹಾಯ್ ಮಾಡತ್ತಾವ ನೋಡ್ರಿ. ಒಟ್ಟು ಹಿಟ್ಟೆಲ್ಲ ನೋಡ್ರಿ ಹೆಂಗೆ ಹಾಳು ಮಾಡ ಅಂತೇಳಿ. ಹಾಯ್ ಬರ್ರಿ ನಮ್ಮ ಆಯಿ ಏನು ಮಾಡೋದ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ ನಮ್ಮ ಆಯಿ ಮುಕ್ಕೊಂಡು ನೋಡ್ರಿ ಇಲ್ಲಿ ನಮ್ಮ ಶಾದು ಚಪಾತಿ ತಂದು ಹಂಗೆ ಹಾರಾಕ್ತಾರ ತಿನ್ನೋ ಅವಕ್ಕ ಚೆನ್ನಾಗಿ. ಗಾಳಿಗೆ ಆರ್ಲಿಕ್ಕೆ ಇಟ್ಟಿರಿ, ಸುಡ್ಲತ್ತವತ್ರಿ, ಅದಕ್ಕೆ ಆರ್ಲಿಕ್ಕೆ ಇಟ್ಟ ನೋಡ್ರಿ ಗಾಳಿಗೆ ತಂದು ಚಪಾತಿ. ನಮ್ಮ ಆಯಿ ನೋಡ್ರಿ ಇವತ್ತು ಬಂದಾಳ, ತಂದು ಕೊಟ್ಟಾಳ, ನಾಳೆಗೆ ಹೋಗ್ತಾಳೇನು. ಯಾಯಿ ಉಣಾತಿ ನಡಿ, ಬರ್ತಾನೆ ನಡಿ. ನಾಳೆ ಮುಂಜಾನೆ ಹೋತಿ, ಮುಂಜಾನೆ ಹೋತಿ. ರಚ್ಚು ಏನು ಮಾಡ್ತದೆ? ಚಪಾತಿ ಕೊಡು ತಂಗಿ ಇರ್ಷಾದ ಒಂಜರ. ಹಾಂ ತಿನ್ನು ರಚ್ಚು. ನಮ್ಮ ರಚ್ಚು ಚಪಾತಿ ತಿನ್ನತ್ತ ನೋಡ್ರಿ ಇವಾಗ.